ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಪೀಸ್, ಸಮಾಧಾನ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ, ಧ್ಯಾನ ಮಾಡೋದಕ್ಕೆ ಹೋಗೋಣ. ಈ ಸಮಾಧಾನ ಅಂತ ಹೇಳಿದ್ರೆ ಸಮಾಧಾನದ ಅರ್ಥ ಹೀಗಿರುವಂಥದ್ದಾಗಿದೆ: ಶುಭ, ಶಾಂತಿ, ಹಿತ, ಸುಕ್ಷೇಮ, ಮನಃಶಾಂತಿ, ನೆಮ್ಮದಿ. ಈ ವಿವಿಧ ಅರ್ಥಗಳನ್ನು ಇದು ಕೊಡುವಂಥದ್ದಾಗಿದೆ. ವಿವಿಧ ಅರ್ಥಗಳು ಈ ರೀತಿಯಾಗಿರುವಂಥದ್ದಾಗಿದೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನನ್ನ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ. ಈ ಲೋಕ ಕೊಡೋ ರೀತಿಯಲ್ಲ, ನನ್ನ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ, ಶಾಂತಿಯನ್ನು ನಾನು ನಿಮಗೆ ಕೊಡ್ತೇನೆ. ಈ ಲೋಕ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಶಾಂತಿಯನ್ನು ಕೊಡೋದಿಲ್ಲ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ. ಇದನ್ನು ಯೇಸು ಸ್ವಾಮಿ ಹೇಳಿರುವಂಥ ಮಾತು. ಹಾಗಾದರೆ ಈ ಲೋಕ ಕೊಡೋ ರೀತಿಯಲ್ಲಿ ಅಂತ ಹೇಳಬೇಕಾದ್ರೆ, ಈ ಲೋಕದಲ್ಲಿ ಸಿಗುವಂಥ ಶಾಂತಿ ಏನಿದೆ, ಸಮಾಧಾನ ಏನಿದೆ, ಇದು ಅಲ್ಪವಾದಂಥದ್ದು, ಕ್ಷಣಿಕವಾದಂಥದ್ದು, ಮತ್ತು ಮನುಷ್ಯನು ತಾನೇ ಅದನ್ನು ಆರಿಸಿಕೊಳ್ಳುವಂಥದ್ದು. ಕೆಲವ್ರಿಗೇನು ಅಂತ ಹೇಳಿದ್ರೆ, ಕೆಲವರಿಗೆ ಮದ್ಯಪಾನ ಮಾಡಿದ್ರೆ ಏನಂತೆ ಸಮಾಧಾನ ಅನಿಸುತ್ತೆ, ಇನ್ನು ಕೆಲವರಿಗೆ ಧೂಮಪಾನ ಮಾಡಿದ್ರೆ ಸಮಾಧಾನ ಅನಿಸುತ್ತೆ, ಕೆಲವ್ರಿಗೆ ಗುಡ್ಕ ಪಾನ್ಪರಾಗ್ ಅಂತ ತಿಂತಾರೆ, ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಳ್ಳೆ ಚಲನಚಿತ್ರ ನೋಡಿದ್ರೆ ನನಗೆ ಟೆನ್ಷನ್ ಫ್ರೀ ಅನಿಸುತ್ತೆ, ನನ್ನ ಸಮಾಧಾನ ಅನಿಸುತ್ತೆ ಅಂತೇಳಿ ಹೋಗ್ತಾರೆ. ಇನ್ನು ಕೆಲವರು ಟ್ರಕ್ಕಿಂಗ್ ಅಂತ ಹೋಗ್ತಾರೆ, ಕೆಲವರು ವಾಟರ್ ಇರುವಂಥ ಪ್ಲೇಸ್ಗಳಿಗೆ ಹೋಗ್ತಾರೆ. ಈ ರೀತಿಯಾಗಿ ಯಾವುದಾರ ರೀತಿಯಲ್ಲಿ ಆತನು ಸಮಾಧಾನವನ್ನು, ಶಾಂತಿಯನ್ನು ಹುಡುಕೋದಕ್ಕೆ ತನ್ನ ಜೀವಿತದಲ್ಲಿ ಅದು ನೋಡ್ತಾನೆ. ಈ ಎಲ್ಲ ಸಂಗತಿಗಳು ಏನಾಗಿದೆ, ಇದು ಟೆಂಪ್ರವರಿಯಾಗಿರುವಂಥದ್ದಾಗಿದೆ, ಟೆಂಪ್ರವರಿಯಾಗಿ ಇರುವಂಥದ್ದಾಗಿದೆ. ಇದು ಲೋಕದಲ್ಲಿ ಜನಗಳು ಕಂಡುಕೊಳ್ಳುವಂಥದ್ದು, ಅಂದರೆ ಅವರಷ್ಟಕ್ಕೆ ಅವರು ಹುಡುಕುವಂಥದ್ದು, ಕಂಡುಕೊಳ್ಳುವಂಥದ್ದು. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥ ಮಾತೇನು ಅಂತ ಹೇಳಿದ್ರೆ, ನನ್ನ ಶಾಂತಿಯನ್ನು ನಾನು ನಿಮಗೆ ಕೊಡ್ತೇನೆ. ಲೋಕ ಕೊಡೋ ರೀತಿಯಲ್ಲ, ನನ್ನ ಶಾಂತಿಯನ್ನು, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ, ನನ್ನಲ್ಲಿರುವಂಥ ಸಮಾಧಾನವನ್ನು ನಿಮಗೆ ಕೊಡ್ತೇನೆ. ಈ ಸಮಾಧಾನ ಯಾವುದು ಅಂತ ನೋಡಬೇಕಾದ್ರೆ, ಯಾವುದೇ ಸನ್ನಿವೇಶಗಳಿದ್ರು ಅಂತ ಹೇಳಿದ್ರೂ, ಯಾವುದೇ ಸನ್ನಿವೇಶಗಳು ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೂ, ನೀವು ಯಾವ ಸನ್ನಿವೇಶಗಳಲ್ಲಿ ಹಾದು ಹೋಗ್ತಾ ಇರ್ಬೋದು, ಇಕ್ಕಟ್ಟುಗಳಿರ್ಬೋದು, ಬಿಕ್ಕಟ್ಟುಗಳಿರ್ಬೋದು, ಅನೇಕ ಕಷ್ಟಕರ ಸನ್ನಿವೇಶಗಳಿರುವಂಥದ್ದಿರ್ಬೋದು, ನೀವು ಎದುರು ನೋಡದೇ ಇರುವಂಥ ಸಮಸ್ಯೆಗಳಿರ್ಬೋದು, ಈ ರೀತಿಯಾಗಿ ಯಾವುದೇ ಸನ್ನಿವೇಶಗಳಿತ್ತು ಅಂತ ಹೇಳಿದ್ರೂ ಯೇಸುವಿನ ಸಮಾಧಾನ ನಮ್ಮ ಮೇಲೆ ಆಳ್ವಿಕೆ ಮಾಡುವಂಥದ್ದಾಗಿದೆ. ಹಾಲೆಲೂಯ. ಹಾಗಾಗಿ ಆ ಸಮಾಧಾನ ನಮ್ಮಲ್ಲಿ, ದೇವಸ್ವಾಮಿ ಹೇಳಿದ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ದೇವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಸ್, ಸಮಾಧಾನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಕಾಪಾಡಿಕೊಂಡ್ರೆ, ಅದು ನಮ್ಮಲ್ಲಿ ನಾವು ಅದನ್ನು ಹೊಂದಿಕೊಂಡು ಜೀವಿಸೋದಾದರೆ, ಅದರ ಪ್ರಕಾರ ಜೀವಿಸೋದಾದರೆ, ಖಂಡಿತವಾಗಿ ಆ ಸಮಾಧಾನ, ಯೇಸುವಿನ ಸಮಾಧಾನ ನಮ್ಮ ಮೇಲೆ ಆಳ್ವಿಕೆ ಮಾಡುವಂಥದ್ದಾಗಿದೆ, ನಮ್ಮಲ್ಲಿ ಆಳ್ವಿಕೆ ಮಾಡುವಂಥದ್ದಾಗಿದೆ. ನೋಡ್ರಿ, ಯೇಸುಸ್ವಾಮಿ ಶಿಷ್ಯಂದಿರು ಒಂದು ಕಡೆಯಿಂದ, ಯೇಸುಸ್ವಾಮಿ ಮತ್ತು ಶಿಷ್ಯರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡುವಾಗ ಸಮುದ್ರದ ಮಧ್ಯದಲ್ಲಿ ಏನಾಗುತ್ತೆ, ಬಿರುಗಾಳಿ ಎದ್ದೇಳೋದನ್ನು ನೋಡ್ತೇವೆ, ಅಲೆಗಳು ಉಕ್ಕೋದನ್ನು ನೋಡ್ತೇವೆ. ಆ ಸಮಯದಲ್ಲಿ ಆತನ ಶಿಷ್ಯರು ಏನೆಲ್ಲ ಪ್ರಯತ್ನ ಮಾಡ್ತಾರೆ, ಏನೆಲ್ಲ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರು ಅವರು ಅದನ್ನು ಕಡಿಮೆ ಮಾಡೋದಕ್ಕಾಗೋದಿಲ್ಲ, ಆದರೆ ಯೇಸುಸ್ವಾಮಿ ಅಲ್ಲೇ ಇದ್ದರು. ಯೇಸುಸ್ವಾಮಿ ಮಾಡಿದಂಥ ಅದ್ಭುತಗಳನ್ನು ಶಿಷ್ಯರು ನೋಡಿದರು. ಆದರೆ ಏನು ಮಾಡಿದರು ಅಂತ ಹೇಳಿದ್ರೆ, ಅದನ್ನು ಆಗಲೇ ಮರೆತು ಬಿಟ್ಟಿದ್ರು. ಅವರು ತಮ್ಮ ಪ್ರಯಾಸದಿಂದ, ಶಕ್ತಿಯಿಂದ ಏನೆಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗ್ತು ಅಂತ ಹೇಳಿದ್ರು, ಅವ್ರಿಗೆ ಸಮುದ್ರವನ್ನು ಮತ್ತು ಗಾಳಿಯನ್ನು ಅವರು ನಿಲ್ಲಿಸೋದಕ್ಕಾಗಲಿಲ್ಲ, ಇಲ್ಲ ಆ ಸನ್ನಿವೇಶಗಳನ್ನು ಫೇಸ್ ಮಾಡೋಕ್ಕಾಗೋದಕ್ಕೆ ಅವ್ರಿಗಾಗಲಿಲ್ಲ. ಎಲ್ಲ ಪ್ರಯತ್ನಗಳು ಮಾಡಾದ್ಮೇಲೆ ಕೊನೆಗೆ
ಯೇಸುಸ್ವಾಮಿಯನ್ನು ಕೂಗ್ತಾರೆ, ಸ್ವಾಮಿ ನಾವು ಮುಳುಗೋಗ್ತೇವೆ, ನಮ್ಮನ್ನು ಕಾಪಾಡು ಅಂತೇಳಿ ಯೇಸುಸ್ವಾಮಿನ ಕೇಳುವಾಗ ಯೇಸುಸ್ವಾಮಿ ಎದ್ದು ಸಮುದ್ರವನ್ನು ಗಾಳಿಯನ್ನು ಗದರಿಸುವಾಗ ಅದು ಶಾಂತವಾಯಿತು ಅಂತೇಳಿ ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯರು ಯೇಸುವನ್ನು ಮರೆತು ಬಿಡ್ತಾರೆ, ತಮ್ಮ ಸ್ವಶಕ್ತಿಯಿಂದ ಸ್ವಬಲದಿಂದ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗ್ತಾರೆ, ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರನೇ ಯೇಸುಸ್ವಾಮಿ ಹೇಳಿರುವಂಥದ್ದು, ನನ್ನಲ್ಲಿದ್ದು ನೀವು ಮನಃಶಾಂತಿಯನ್ನು ಹೊಂದ್ಕೊಳ್ರಿ, ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿಕೊಳ್ಳ್ರಿ ಅಂತೇಳಿ ದೇವರ ವಾಕ್ಯ ಹೇಳಿರುವಂಥದ್ದು. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ ನೋಡಿ, ಯೋಹಾನ 16:33 ಹೇಳುತ್ತೆ. ಬುಕ್ ಆಫ್ ಜಾನ್ ಚಾಪ್ಟರ್ 16:33 ನೋಡಬೇಕಾದ್ರೆ, ಯೋಹಾನ ಬರೆದ ಸುವಾರ್ತೆ 16:33 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿ ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಅದರರ್ಥ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಅಂದರೆ ಯೇಸುವಿನಲ್ಲಿ ಇರುವಾಗ, ನನ್ನಲ್ಲಿದ್ದು ಅಂತ ಹೇಳಿದ್ರೆ ಯೇಸುವಿನಲ್ಲಿ ಇರುವಾಗ ಮನಃಶಾಂತಿ ಏನಿದೆ ಅದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ನೋಡ್ರಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಸಂಕಟ ಇಲ್ಲ ಅಂತೇಳಿ ದೇವರೆಲ್ಲೂ ಹೇಳಿಲ್ಲ. ಸಂಕಟ ಇಲ್ಲದೆ ಇರೋಂಥ ಮನುಷ್ಯ, ನೋವಿಲ್ಲದೆ ಇರೋಂಥ ಮನುಷ್ಯ ಈ ಲೋಕದಲ್ಲಿ ಯಾರೂ ಇಲ್ಲ. ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಆದರೆ ಧೈರ್ಯವಾಗಿರಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಲೋಕವನ್ನು ಜಯಿಸಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಹಾಗಾಗಿ ಯೇಸುಸ್ವಾಮಿ ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳಬೇಕಾದ್ರೆ ಆತನಲ್ಲಿ ಇದ್ದುಕೊಂಡು ನಾವು ಸಹ ಜಯವನ್ನು ಹೊಂದೋದಕ್ಕೆ ಸಾಧ್ಯ, ಮನಃಶಾಂತಿಯನ್ನು ಹೊಂದೋದಕ್ಕೆ ಸಾಧ್ಯ, ಸಮಸ್ಯೆಗಳ ಮೇಲೆ ಜಯವನ್ನು ಹೊಂದೋದಕ್ಕೆ ಸಾಧ್ಯ, ಬಿಡುಗಡೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹಾಗಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಯೇಸುವಿನಲ್ಲಿದ್ದು ನಾವು ಮನಃಶಾಂತಿಯನ್ನು ಸಮಾಧಾನವನ್ನು ಹೊಂದ್ಕೊಳ್ಬೋದು ಅಂತೇಳಿ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಯೇಸುವಿನ ಮೇಲೆ ನಾವು ನಂಬಿಕೆಯ ಮುಖಾಂತರವಾಗಿ, ಯೇಸುವನ್ನು ನಂಬುವುದರ ಮುಖಾಂತರವಾಗಿ ನೋಡಿ, ರೋಮನ್ಸ್ ಚಾಪ್ಟರ್ 15:13 ಹೇಳುವಂಥದ್ದಾಗಿದೆ. ರೋಮ 15ನೇ ಅಧ್ಯಾಯ 13ನೇ ವಾಕ್ಯ ಹೇಳುವಂಥದ್ದಾಗಿದೆ, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಅನುಗ್ರಹಿಸಲಿ. ದೇವರ ವಾಕ್ಯ ಹೇಳುವಂತಾಗಿದೆ, ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ಅಂತ. ಹಲ್ಲೆಲೂಯಾ. ಸೊ ಯೇಸುವನ್ನು ನಂಬುವುದರ ಮುಖಾಂತರವಾಗಿ ಆ ನಂಬಿಕೆಯಿಂದ ಉಂಟಾಗುವಂಥ ಮನಃಶಾಂತಿ ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಯೇಸುವಿನ ಮೇಲೆ ನಂಬಿಕೆ ಇಡುವ ಮುಖಾಂತರವಾಗಿ ಮನಃಶಾಂತಿ ದೊರೆಯುವಂಥದ್ದಾಗಿದೆ, ದೇವರು ಅನುಗ್ರಹಿಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಕೊಲೆಷಿಯನ್ಸ್ ಚಾಪ್ಟರ್ 1:20 ನೋಡಬೇಕಾದ್ರೆ, ಕೊಲೆಷಿಯನ್ಸ್ ಚಾಪ್ಟರ್ 1:20, ಕೊಲೊಸ್ಸೆಯವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಬರೆದಿದೆ, ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ಆತನಿಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಆತನು ಶಿಲುಬೆ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ, ಅಂದರೆ ಕ್ರಿಸ್ತನ ರಕ್ತದಿಂದ ನಮಗೆ ಸಮಾಧಾನ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಕ್ರಿಸ್ತನ ರಕ್ತದಿಂದ ಸಮಾಧಾನ ಉಂಟಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, 2 ತಿಮೋಥಿ ಚಾಪ್ಟರ್ 2:22 ಹೇಳುವಂಥದ್ದಾಗಿದೆ, ನಮಗೆ ಶುದ್ಧ ಹೃದಯ
ಶುದ್ಧ ಹೃದಯ ನಮಗೆ ಬೇಕು. ನೋಡಿ, ದೇವ್ರ ವಾಕ್ಯ ಹೇಳುತ್ತೆ 2 ತಿಮೋತಿ ಚಾಪ್ಟರ್ 2 ವರ್ಸ್ 22, 2 ತಿಮೋತಿ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಬರೆದಿದೆ, ಒಂದು ತಿಮೋತಿ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆದಿದೆ, ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆ ಮಾಡಬೇಕು. ಸೊ ನಮಗೆ ಸುಖ ಸಮಾಧಾನಗಳು ಉಂಟಾಗಿ ಕಾಲಕ್ಷೇಪ ಮಾಡುವಂತೆ ವಿಜ್ಞಾಪನೆ ಮಾಡಬೇಕು, ನಾವು ಕೇಳ್ಕೊಳ್ಬೇಕು ದೇವರನ್ನು ಅಂತೇಳಿ, ದೇವರನ್ನು ನಾವು ಕೇಳ್ಕೊಳ್ಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾಗಿ ನಿಮ್ಮ ಎಲ್ಲ ವಿಷಯಗಳಲ್ಲಿ ನೀವೇನು ಮಾಡಬೇಕು? ದೇವರಿಗೆ ವಿಜ್ಞಾಪನೆಯನ್ನು ಮಾಡಬೇಕು. ವಿಜ್ಞಾಪನೆ ಮಾಡೋದ್ರ ಮುಖಾಂತರವಾಗಿ ದೇವರು ನಿಮಗೆ ಸಮಾಧಾನವನ್ನು ಅನುಗ್ರಹಿಸುವಂಥವರಾಗಿದ್ದಾರೆ. ಸಮಾಧಾನ ನಿಮಗೆ ಸಿಕ್ಕುವಂಥದ್ದಾಗಿದೆ, ಸಮಾಧಾನ ನಿಮಗೆ ದೊರಕುವಂಥದ್ದಾಗಿದೆ. ನೋಡಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 165ನೇ ವಾಕ್ಯವನ್ನು ನೋಡುವಾಗ, ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 119 ವರ್ಸ್ 165 ನೋಡಬೇಕಾದ್ರೆ, ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 165ನೇ ವಾಕ್ಯದಲ್ಲಿ ಬರೆದಿದೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಹಾಗಾಗಿ ದೇವರ ಧರ್ಮಶಾಸ್ತ್ರವನ್ನು, ದೇವರ ವಾಕ್ಯವನ್ನು ಯಾರು ಪ್ರೀತಿ ಮಾಡ್ತಾರೆ ಅಂಥವ್ರಿಗೆ ಅಲ್ಪ ಸ್ವಲ್ಪ ಅಂತ ಬರ್ತಿಲ್ಲ, ಸಂಪೂರ್ಣ ಸಮಾಧಾನವಿರುತ್ತಂತೆ. ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವ್ರಿಗೆ ವಿಘ್ನಕರವಾದ್ದೇನೂ ಇರೋದಿಲ್ಲ ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಂದರೆ ದೇವರ ವಾಕ್ಯವನ್ನು ಯಾರು ಪ್ರೀತಿಸ್ತಾರೋ ಅವ್ರಿಗೆ ಸಮಾಧಾನ ಇರುತ್ತೆ. ದೇವರ ವಾಕ್ಯನ ಯಾರು ಪ್ರೀತಿಸ್ತಾರೋ ಅಂಥವ್ರಿಗೆ ಸಮಾಧಾನ ಇರುತ್ತೆ ಅಂತೇಳಿ. ರೋಮ 8 ಮತ್ತು 8ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳುವಂಥದ್ದಾಗಿದೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 ವರ್ಸ್ 6 ದೇವರ ವಾಕ್ಯದಲ್ಲಿ ಬರೆದಿದೆ, ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ ಅಂತೇಳಿ. ಅಂದರೆ ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವ ಮನಃಶಾಂತಿ ಆಗಿದೆ ಅಂತ ಹೇಳಬೇಕಾದ್ರೆ, ನೋಡಿ, ಶರೀರ ಭಾವದ ಕರ್ಮಗಳೇನಿದೆ ಇದು ಪ್ರಸಿದ್ಧವಾಗಿಯೂ ಇದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಏನು? ಸಿಟ್ಟು, ಹಗೆತನ, ಕಕ್ಷಭೇದ, ಭಿನ್ನಮತ, ಹೊಟ್ಟೆ ಕಿಚ್ಚು, ಈ ಸಂಗತಿಗಳೇನಿದೆ ಇದು ಶರೀರ ಭಾವದಿನ ಸಂಗತಿಗಳು. ಇದರಲ್ಲಿ ಮನಸ್ಸಿಡೋದಾದರೆ ಅವ್ರಿಗೆ ಸಮಾಧಾನ ಇರೋದಿಲ್ಲ. ಆದರೆ ಪರಿಶುದ್ಧಾತ್ಮನ ಮೇಲೆ ಮನಸ್ಸಿಡುವಾಗ ಏನಾಗುತ್ತೆ? ಅದು ಜೀವವು ಮನಃಶಾಂತಿಯೂ ಆಗಿದೆ, ಮನಃಶಾಂತಿ ಸಿಗುವಂಥದ್ದಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲ್ಲೂಯಾ. ಅದಕ್ಕೋಸ್ಕರನೇ ನೀವು ಪರಿಶುದ್ಧಾತ್ಮನ ಮೇಲೆ ಮನಸ್ಸಿಡುವಾಗ ಏನಾಗುತ್ತೆ? ನಿಮಗೆ ಸಮಾಧಾನ ಸಿಕ್ಕುವಂಥದ್ದಾಗಿದೆ. ಅದಕ್ಕೋಸ್ಕರನೇ ನೀವು ಶರೀರಾಧೀನ ಸ್ವಭಾವ ಉಳ್ಳವರಾಗಿರಬೇಡ್ರಿ. ಶರೀರದಿನ ಸ್ವಭಾವವುಳ್ಳವರು ದೇವರಿಗೆ ಮೆಚ್ಚುಗೆ ಆಗಿರೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅದಕ್ಕೋಸ್ಕರನೇ ನೀವು ಆತ್ಮಿಕರಾಗಿ ಬದುಕ್ರಿ, ಆತ್ಮಿಕರಾಗಿ ಜೀವಿಸ್ರಿ ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದು. ಅದಕ್ಕೋಸ್ಕರನೇ ಪರಿಶುದ್ಧಾತ್ಮನ ಮೇಲೆ ಮನಸ್ಸಿಡುವಾಗ ನಿಮಗೆ ಜೀವ ಮತ್ತು ಮನಃಶಾಂತಿ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಮಗೆ ಸಮಾಧಾನ ಅಂತ ಹೇಳಿದ್ರೆ ಏನಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಜ್ಞಾನದಿಂದ ನಮಗೆ ಜ್ಞಾನ ಮಾರ್ಗದಲ್ಲಿ ಜ್ಞಾನ ನಡೆಯುವಾಗ ನಮಗೆ ಸಮಾಧಾನ ಸಿಕ್ಕತ್ತೆ ಅಂತೇಳಿ. ನೋಡಿ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಬರೆದಿದೆ,
ಆಕೆಯ ದಾರಿಗಳು ಸುಖಕರವಾಗಿವೆ, ಆಕೆಯ ಮಾರ್ಗಗಳೆಲ್ಲ ಸಮಾಧಾನವೇ. ನಾವು ಜ್ಞಾನ ಮಾರ್ಗದಲ್ಲಿ ನಡಿಬೇಕಾದ್ರೆ ಅದು ನಮಗೆ ಸಮಾಧಾನವನ್ನು ಕೊಡುವಂಥದ್ದಾಗಿದೆ ಅಂತೇಳಿ. ನೋಡಿ, ಸಮಾಧಾನ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಸಮಾಧಾನ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ. ಈ ಸಮಾಧಾನಕ್ಕೆ ಯಾಕೆ ಮಹತ್ವ ಅಂತ ನೋಡಬೇಕಾದ್ರೆ ನೋಡಿರಿ, ರೋಮ 14ನೇ ಅಧ್ಯಾಯ 17ನೇ ವಾಕ್ಯ ಹೇಳುವಂಥದ್ದಾಗಿದೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 14 ವರ್ಸ್ 17 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವೂ ಆಗಿದೆ ಅಂತೇಳಿ. ಹಾಗಾದರೆ ದೇವರ ರಾಜ್ಯ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದ ಆಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸಮಾಧಾನದ ಮಹತ್ವ ಇದು. ಸಮಾಧಾನದ ಮಹತ್ವ, ದೇವರ ರಾಜ್ಯ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಬರೆದಿದೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಬರೆದಿದೆ, ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ನೋಡಿ, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲೆಯು ಕಪಟವು ಇಲ್ಲ ಅಂತೇಳಿ. ಸೊ ದೇವರ ಜ್ಞಾನ, ಅದರ ಮೇಲಿನಿಂದ ಬರುವ ಜ್ಞಾನ ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ದೈವಿಕ ಜ್ಞಾನ ಸಮಾಧಾನವನ್ನು ಕೊಡುವಂಥದ್ದಾಗಿದೆ, ಸಮಾಧಾನವನ್ನು ಉಂಟು ಮಾಡುವಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಾಕ್ಯ ಹೇಳುವಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 19ನೇ ವಾಕ್ಯ ಹೇಳುವಂಥದ್ದಾಗಿದೆ, ಸಮಾಧಾನಪಡಿಸುವವರು ಧನ್ಯರು, ಸಮಾಧಾನಪಡಿಸುವವರು ಧನ್ಯರು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯ ನೋಡಬೇಕಾದ್ರೆ, ಸಮಾಧಾನಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಅಂತೇಳಿ. ದೇವರ ಮಕ್ಕಳಾಗ್ತಾರೆ. ಯಾರು ಸಮಾಧಾನ ಪಡಿಸ್ತಾರೋ ಅವರು ದೇವರ ಮಕ್ಕಳಾಗುವಂಥವರಾಗಿದ್ದಾರೆ. ಯೋಬ 22ನೇ ಅಧ್ಯಾಯ 21ನೇ ವಾಕ್ಯ ನೋಡಬೇಕಾದ್ರೆ, ಯೋಬ 22ನೇ ಅಧ್ಯಾಯ 21ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಸಮಾಧಾನ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಒಂದು, ಇದರಿಂದ ನಿನಗೆ ಶುಭವಾಗುವುದು. ಸೊ ದೇವರ ಚಿತ್ತಕ್ಕೆ ನೀವು ಒಡಂಬಡಿಕೆ, ದೇವರ ಚಿತ್ತಕ್ಕೆ ಒಳಪಡುವಾಗ ನಿಮಗೆ ಸಮಾಧಾನ ಸಿಗುವಂಥದ್ದಾಗಿದೆ. ದೇವರ ಚಿತ್ತಕ್ಕೆ ಒಡಂಬಟ್ಟು ಸಮಾಧಾನ ಒಂದು, ಇದರ ನನಗೆ ಶುಭವಾಗುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಕೊಲೊಸ್ಸಿಯನ್ಸ್ ಚಾಪ್ಟರ್ 3 ವರ್ಸ್ 15 ನೋಡಬೇಕಾದ್ರೆ, ಕೊಲೊಸ್ಸೆಯವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ, ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರಿ. ದೇವರ ವಾಕ್ಯ ಹೇಳುವಂತಾಗಿದೆ, ಸಮಾಧಾನದಿರುವುದಕ್ಕೆ ನೀವು ಕರೆಯಲ್ಪಟ್ಟಿದ್ದೀರಾ. ಸೊ ಈ ಸಮಾಧಾನ ಕ್ರಿಸ್ತನಿಂದಾದಂಥ ಸಮಾಧಾನ, ಕ್ರಿಸ್ತನಿಂದ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನತಿದ್ದು ತೀರ್ಪು ಹೇಳಲಿ. ನೀವು ಒಂದು ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿರುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ. ಸಮಾಧಾನ ಇಲ್ಲದೆ ಇರೋಂಗೆ ಬದುಕೋದಕ್ಕಲ್ಲ, ಸಮಾಧಾನ ಇಲ್ಲದೆ ಇರೋದಕ್ಕೆ, ಇಲ್ಲದೆ ರೀತಿಯಲ್ಲಿ ಜೀವಿಸೋದಕ್ಕಲ್ಲ, ಸಮಾಧಾನದಿರೋದಕ್ಕೆ ನೀವು ಕರೆಯಲ್ಪಟ್ಟಿದ್ದೀರಿ. 2 ಕೊರಿಂಥಿಯನ್ಸ್ ಚಾಪ್ಟರ್ 13 ವರ್ಸ್ 11 ನೋಡಬೇಕಾದ್ರೆ, 2 ಕೊರಿಂಥ 13ನೇ ಅಧ್ಯಾಯ 11ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಕಡೆ ಮಾತಿನೆಂದರೆ ಸೋದರೇ, ಸಂತೋಷಪಡ್ರಿ, ಕ್ರಮಪಡಿಸ್ಕೊಳ್ರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಸೊ ದೇವರ ಸಾನ್ನಿಧ್ಯ ನಿಮಗೆ, ದೇವರ
ಸಾನ್ನಿಧ್ಯ ನಿಮಗೆ ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿರಿ, ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರ್ತಾನೆ ಅಂತೇಳಿ. ಸೊ ನೀವು ಒಂದೇ ಮನಸ್ಸುಳ್ಳವರಾಗಿರಬೇಕು, ಸಮಾಧಾನದಿರಬೇಕು, ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರ್ತಾನೆ. ಅಂದರೆ ದೇವರ ಸಾನ್ನಿಧ್ಯ ನಿಮ್ಮ ಸಂಗಡ ಇರುವಂಥದ್ದಾಗಿದೆ ಅಂತೇಳಿ. ಮಾರ್ಕ 9:10 ಹೇಳುವಂಥದ್ದಾಗಿದೆ. ಮಾರ್ಕ್ ಚಾಪ್ಟರ್ 9:50. ಮಾರ್ಕ 9ನೇ ಅಧ್ಯಾಯ 50ನೇ ವಾಕ್ಯದಲ್ಲಿ ಬರೆದಿದೆ, ಉಪ್ಪು ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪೆಯಾದರೆ ಅದನ್ನು ಇನ್ನಾದರಿಂದ ರುಚಿಗೊಳಿಸಿರಿ, ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ ಅಂತೇಳಿ. ಹಲ್ಲೆಲೂಯ. ಸೊ ಒಬ್ಬರಿಗೊಬ್ಬರು ಸಮಾಧಾನದಿರಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯ. ಕಡೆದಾಗಿ ನಾವು ನೋಡಬೇಕಾದ್ರೆ 2 ಥೆಸಲೋನಿಕನ್ಸ್ ಚಾಪ್ಟರ್ 3:16, 2 ಥೆಸಲೋನಿಕ 3ನೇ ಅಧ್ಯಾಯ 2 ಥೆಸಲೋನಿಕ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಬರೆದಿದೆ, ಶಾಂತಿದಾಯಕನಾದ ಕರ್ತನು ತಾನೇ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ, ಕರ್ತನು ನಿಮ್ಮೆಲ್ಲರೊಂದಿಗೆ ಇರಲಿ ಅಂತೇಳಿ. ಶಾಂತಿದಾಯಕನಾದ ಕರ್ತನು ತಾನೇ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಹಲ್ಲೆಲೂಯ. ದೇವರು ವಾಗ್ದಾನ ಮಾಡಿದರೆ ಸದಾ ಕಾಲದಲ್ಲಿಯೂ ಸಕಲ ವಿಧದಲ್ಲಿ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ ಅಂತೇಳಿ. ಪ್ರಿಯ ಸೋದರ ಸೋದರಿಯರೇ, ದೇವರ ವಾಕ್ಯದ ಆಧಾರದಲ್ಲಿ ಸಮಾಧಾನ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿ, ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಮ್ಮ ಚಾನಲ್ನ ಇದೇ ಮೊದಲ ಬಾರಿಗೆ ಯಾರು ಕೇಳ್ತಿರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತೇಳಿ ಬರೋ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಹಾಗಾಗಿ ಸಮಾಧಾನ ಅನ್ನೋದು ಬಹಳ ಬಹಳ ಮುಖ್ಯ. ಸಮಾಧಾನ ಅನ್ನೋದು ಬಹಳ ಬಹಳ ಮುಖ್ಯ. ಸೊ ಸಮಾಧಾನವನ್ನು ಕಳ್ಕೊಳ್ಬೇಡ್ರಿ. ಸಮಾಧಾನ ದೇವರು ಕೊಟ್ಟಿದ್ದಾರೆ. ಸಮಾಧಾನವನ್ನು ಕಾಪಾಡ್ಕೊಳ್ರಿ. ದೇವ್ರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.